ಏ ಅಮ್ಮಯ್ಯ ಆತನ ಬುತ್ತಿ ತುಂಬಿದ್ದು ಇನ್ನ ತುಂಬತಾಗಿನ್ ತಡಿಯತ್ತೆ. ಅಯ್ಯ ಏಟತ್ ಮಾಡ್ತೀಯ ಗಡಗಡ ತುಂಬೆ. ಅಯ್ಯ ಅಲ್ಲಿ ನಿಮ್ಮ ಮಾವಯ್ಯ ಒಟ್ಟಸ್ಕೊಂಡಿರ್ತಾನೆ. ಬೆಳಗ್ಗೆನೆ 7 ಹೋಗಿದ್ದಾನೆ ಒತ್ತರನೆಯ ಕಾಪಿ ಕೇಳಿದ ನನ್ ಕಾಪಿನೂ ಮಾಡಿರ್ಲಿಲ್ಲ. ಹಾಲಿಲ್ಲ ಅಂತ ಹೇಳಿ ಬೈದಾಡಿ ಕಳಿಸ್ದೆ. ಈನ ಊಟನು ತಗೊಂಡು ಹೋಗಿಲ್ಲ ಅಂದ್ರೆ ಈಟತ್ತಾದ್ರೂ ಬೈದಾಡ್ತಾನೆ. ಗಡಗಡ ಒಂದಿಟ್ಟು ತುಂಬು. ಹಂಗೆ ಟ್ಯಾಕ್ಟ್ರಿ ಹೊಡೆ ಒಣ್ಣಗೂ ಸೇರ್ಸ್ ತುಂಬು. ಸರಿ ಇವತ್ತು ಹಂಗೆ ಬಿಡಿ ಪಟ್ನನು ತಗೊಂಬ ಅಂತ ಹೇಳಿದ್ದ. ಅಂಗಡಿ ತಾವ ಹೋಗ್ಲಿಲ್ಲ ನಾನು. ಈ ಹುಡುಗನ್ ಕಳ್ಸಂದು ಹುಡುಗಲ್ಲ ಸ್ಕೂಲಿಗೆ ಹೋಗಿದ್ದಾನೆ. ಇನ್ನೇನ್ ನಾನೇ ಬುತ್ತಿ ಹೊತ್ಕೊಂಡು ಹೋಗ್ತಾರ ಹಂಗೆ ತಗೊಂಡ್ ಹೋದ್ರ ತಗೊಳತ್ತೆ. ತುಂಬಿದೀನಿ ನೋಡು. ರೊಟ್ಟಿ ಪಲ್ಯ ಎಲ್ಲ ಹಾಕಿದೀನಿ. ಹಂಗೆ ಒಂದಿಟ್ಟು ಚಟ್ನಿನೂ ಮಾಡಿದ್ದೆ. ಚಟ್ನಿನೂ ಹಾಕಿದೀನಿ ನೋಡು. ಬೇಕಾದ್ರೆ ಚಟ್ನಿನೂ ಹಾಕು. ಸರಿ ತಂತಮ್ಮ ಒತ್ತಾಕತ್ತೆ. ಸರಿ ಮತ್ತೆ ನಾನು ಹೋಗ್ಬರ್ತೀನಿ ಹೊಲ್ತಾಗೆ ಮಂತೆ ಗುಸಾರು. ಸರಿ ಕಾಣತ್ತೆ. ಮತ್ ನೀನ್ ಉಂಡೋಗಬಿಟ್ಟು ಹಂಗೆ ಹೋಗ್ತಿದೀಯಾ? ಏ ಬ್ಯಾಡ್ ಕಣೆ, ಉಣ್ಕಂತ ಕುತ್ಕೊಂಡ್ರೆ ಒತ್ತಾಕತ್ತೆ. ಒಂದಿಟ್ಟು ಬೇಗ ಹೋಗಿ ಕೊಟ್ಟು ಬರ್ತೀನಿ, ಬಂದು ಉಣ್ತಾಳ. ಅಯ್ಯ ಹೊಲ ಏನ್ ಹತ್ರ ಐತೆ? ಬೇಗ ಬಂದು ಉಣ್ಣಕ್ಕೆ. ಒಂದ್ ಮಾರ್ ದೂರ ಐತೆ. ಅಲ್ಲಿ ಹೋಗಿ ಬರೋ ಒಟ್ಟತಿ ಸುಸ್ತಾಕಿ ಖಾಲಿ ಹೊಟ್ಟೆಗೆ. ಅದಕ್ಕೆ ನಿನ್ಗೂ ಸೇರಿಸಿ ಬುತ್ತಿ ಕಟ್ಟಿದೀನಿ. ನೀನು ಅಲ್ಲೇ ಉಣ್ಣು. ಹೌದಾ? ಸರಿ ಬಿಡಂಗಾರೆ. ನಾನು ಅಲ್ಲೇ ಉಣ್ತೀನಿ. ಸರಿ ಕಾಣತ್ತೆ, ಹುಷಾರಾಗಿ ಹೋಗು. ಸರಿ ತಗ. ಅಯ್ಯ ಬೀಡಿ ಪಟ್ನ ತಗೋಣ ಅಂದೆ ಮರ್ತೆ ಹೋತಲ್ಲ. ಅಂಗಡಿ ತಾವ ಹೋಗೋಣ ಅಂದೆ ಹಂಗೆ ಬಂದ್ಬಿಟ್ನಲ್ಲ ಮುಂದಕ್ಕೆ. ಅಯ್ಯ ತಗೀಗ ಮತ್ತೆಲ್ಲಿ ಹಿಂದಕ್ಕೆ ಹೋಗೋಣ ವಾಪಸ್. ಇವತ್ತು ಒಂದಿನ ಸೇಲ್ ಇಲ್ದ್ರೇನು ಜೀವ ಹೋಗಕ್ಕಿಲ್ಲ. ಏನ್ ಗುಂಡಕ್ಕಯ್ಯ ಬೆಳಗಿನ ಬುತ್ತಿ ತಗೊಂಡ್ ಹೊಂಟಿಯಾ? ಕಣೆ ಹೊಲ್ತಾಗ ಹೊಂಟಿನಿ. ನಮ್ಮ ಅಜ್ಜ ಬೆಳಗಿನ ಟ್ಯಾಕ್ಟ್ರಿ ಓಡ್ಸಕ್ ಹೋಗಿ ಹೊಲ್ತಾಗೆ. ಅದಕ್ಕೆ ಏನು ತಿಂದು ಹೋಗಿಲ್ಲ, ಹಂಗೆ ಹೋಗಿತ್ತು ಬೆಳಗ್ಗೆನೆ. ಅದಕ್ಕೆ ಒಂದಿಟ್ಟು ಬುತ್ತಿ ತಗೊಂಡ್ ಹೋಗ್ತಾ ಇದೀನಿ. ಹೌದೇನು? ಸರಿ ಹೋಗ್ ಮತ್ತೆ. ಪಾಪ ಅವಾಜ್ ಹೊಟ್ಟಸ್ಕೊಂಡಿರ್ತಾನೆ ಬಿಸ್ಲಾಗೆ. ಹೋಗ್. ಕಣೆ ಬೇಗ ಹೋಗ್ಲಿಲ್ಲ ಅಂದ್ರೆ ಅಜ್ಜ ಈಟತ್ತ ಬರಕ್ಕೆ ಅಂತ ಅದಕ್ಕೂ ಬೈದಾಡ್ತಾನೆ. ಒಂದಿಟ್ಟು ಬೇಗ ಹೋಗ್ಕೊಂಡು. ಮತ್ತೆ ಗಂಡಸ್ರು ಮತ್ತೆ ಹೊಟ್ಟಸ್ಕೊಂಡು ಹೊಲ್ದಾಗ ದುಡಿತಿರ್ತಾರ. ಮತ್ತೆ ಟೈಮ್ ಸರಿಯಾಗಿ ಮತ್ತೆ ಊಟ ಗೀಟ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹಂಗೆ ಮತ್ತೆ ಹೆಂಗಸ್ರ ಮೇಲೆ ರೇಗ ಆಡ್ತಾರೆ. ಹೋಗ್ ತಗೊಂಡ್ ಹೋಗು. ಕಣೆ ಮತ್ತೆ ಈ ಹೊಟ್ಟೆ ಗೊರ ಅಂತಿರ್ತತಲ್ಲ. ಅದಕ್ಕೆ ಸಿಟ್ ಮಾಡ್ಬೇಕು ಅಂತ ಅನಿಸ್ತತಿ. ಅವ್ರಿಗೆ ಸಿಟ್ ಬರೋದು ಹೆಂಗಸ್ರ ಮೇಲೆ ಅಲ್ವೇ? ಕಣಜ್ಜಿ, ಈ ಸಿಟ್ಟನ್ನ ತೀರ್ಸ್ಕೊಳ್ಳೋದು ಮತ್ತೆ ಹೆಂಗಸ್ರ ಮೇಲೆ ತಾನೆ. ಇವನ್ ಅಜ್ಜಿಗೇನು ಮುದ್ದೆ ಸಾರ ಇವನು ಬಾಡೂಟ ತಗೊಂಡ್ ಹೋಗ್ತಿದೀಯ? ಅಯ್ಯ ನಮ್ಮವನೇ ಎಲ್ಲ ಬಾಡೂಟ ತರ್ತೀಯ? ಬೆಳಗ್ಗೆನ ರೊಟ್ಟಿ ಮಾಡಿ ಮುಳುಗಾಯಿ ಪಲ್ಯ ಮಾಡಿದ್ಲು. ಅದನ್ನೇ ತಗೊಂಡ್ ಹೋಗ್ತಾ ಇದೀನಿ. ಹೌದೇನು? ನಾನೆಲ್ಲ ಬಾಡೂಟ ಓದ್ಕೊಂಡ್ ಹೋಗ್ತಿದ್ಯಾ ಅಂತ ಅನ್ಕೊಂಡೆ. ಏನೋ ಗಮ್ಮನ ವಾಸನೆ ಬರ್ತಿತ್ತು. ಎಲ್ಲ ಮಟನ್ ಗಿಟನ್ ಸಾರ್ ತಗೊಂಡ್ ಹೋಗ್ತಿದ್ಯಾನ ಅಂತ ಮಾಡಿದ್ದೆ. ಅಯ್ಯ ನಿನ್ನ ಎಂತ ಮಟನು ಇಲ್ಲ ಏನೂ ಇಲ್ಲ. ಯಾರ ಬೆಳಗಿನ ಮಟನ್ ಕೊಚ್ಚಿ ಸಾರ್ ಮಾಡ್ಕೊಂಡು ಹೋಗ್ತಾರೇನೆ. ಎಲ್ಲ ತರ್ತೀಯ? ರೊಟ್ಟಿ ತಟ್ಟಿದ್ಲು ತಗೊಂಡ್ ಹೋಗ್ತದನಿ. ಸರಿ ಕಣಜಿ, ಆ ಮೂಗಿಗೆ ಆ ಮುಳುಗಾಯಿ ಪಲ್ಯನಿಯ ಒಳ್ಳೆ ಮಟನ್ ಸಾರ್ ಗಮ್ಮನಂಗ್ ಬರ್ತೈತಿ. ಅದಕ್ಕೆ ಕೇಳ್ದೆ. ಈ ಕೋಳಿ ಸಾರ್ ಮಾಡಕ್ ಅರ್ದು ಮಾಡ್ತಾರಲ್ಲ ಮಸಾಲೆನ, ಹಂಗ ಅರ್ದ್ ಬಿಟ್ಟು ಮುಳುಗಾಯಿ ಪಲ್ಯಕ್ಕೆ ಹಾಕಿದಾಳೆ. ಈ ಎಣ್ಗಾಯಿ ಉಣ್ಗಾಯಿ ಮಾಡ್ತೀವಲ್ಲ ಹಂಗೆ ಮಸಾಲೆ ಹಾಕಿ ಮಾಡಿದಾಳಲ್ಲ, ಅದಕ್ಕೆ ಗಮ್ ಅಂತೈತಿ. ಹೌದೇನು? ಸರಿ ತಗ ಹೋಗ್ ಪಾಪ. ಅಜ್ಜ ಬಿಸಿ ರೊಟ್ಟಿ ಪಲ್ಯ ತಿನ್ಲಿ. ಸರಿ ಕಣೆ ಆಯ್ತು ಬರ್ತೀನಿ. ಅಯ್ಯೋ ನಲ ಹೊಲ ಹೊಡಿಸಿ ಮುಗಿಸ್ಬಿಟ್ಟನ ಅಜ್ಜ. ಅಯ್ಯೋ ಇನ್ನೇನು ಉಣ್ಣಕ್ ಬರ್ತದ್ನೇನ ಊರ್ತಾವ. ನಾನೇ ಅಲ್ಲಿಂದ ಬುತ್ತಿ ಓದ್ಕೊಂಬಂದಂಗ ಆತು ಸುಮ್ನೆ. ಅಜ್ಜ ಯೋನೇ ಊಟ ಬುತ್ತಿ ಓದ್ಕೊಂಬಂದಿನಿ, ಉಣ್ ಬರ್ರಿ. ಬಂದ್ವಿ ಭೀಮಣ್ಣ. ಹೊಲ ಎಲ್ಲ ಹೊಡೆದು ದಾತಲ್ಲಪ್ಪ. ಮತ್ತಿನ್ನೇನು ಮಂತೆ ಹೋಗೋದು? ಊಟ ಇಲ್ಲಿಗೆ ಬಂದತ್ ಬಾವಾ, ಉಣ್ ಬಾ. ನಡೆಯಜ ಹೊಟ್ಟಸ್ಬಿಟ್ಟತೆ. ಮೊದ್ಲು ಉಂಡ್ಬಿಟ್ಟು ಆಮೇಲೆ ಹೋಗ್ಕೊಂಡು ಇನ್ನೊಬ್ರು ಹೊಲಕ್ಕೆ. ಸರಿ ಬಾ ಕೈ ಕಾಲು ತಕೊಂಡು ಉಣ್ ಬಾ. ಯೋನೇ ಬರೀ ಬೇಗನೆ ಬಂದ್ಬಿಟ್ಟಿಯ ಬುತ್ತಿ ಹೊತ್ಕೊಂಡು. ಅಲ್ಕಣೆ ಹೊಲ ಹೊಡೆದೆಲ್ಲ ಮುಗಿದಾದ್ಮೇಲೆ ಹೊತ್ಕೊಂಡ್ ಬರ್ತಾ ಇದೀಯಲ್ಲ. ಇಟ್ರತ್ಕ ಬರೋದು. ಹೊಟ್ಟಸ್ಕೊಂಡಿರ್ತಾರೆ. ಯೋನು ಬೇಗ ತಗೊಂಡ್ ಹೋಗ್ಬೇಕು ಅನ್ನೋದು ಯೋನಾರ ಐತೆ ನೋಡು. ಯೋಟತ್ತಿ ಬಂದಿದೀಯ ಎಲ್ಲ ಮುಗಿದಾದ್ಮೇಲೆ. ಅಯ್ಯ ಏಟತ್ತಿ ಬಂದಿಯ ಅಂದ್ರೆ ಅಡಿಗೆ ಮಾಡೋದು ಆಗ್ಬೇಕಲ್ಲ. ಆಗ್ದಲೆ ಹೊತ್ಕೊಂಡ್ ಬರಕತ್ತತಿ. ಯೋನ್ ಬೆಳಗ್ಗೆಯಿಂದ ಹಂಗೆ ಮೃಷ್ಟಾನ್ನ ಭೋಜನ ಮಾಡ್ತಿದ್ರೇನ ಅತ್ತೆ ಸೊಸೆ ಇಬ್ರು. ಅದನ್ನ ಮಾಡಿ ಓದ್ಕೊಂಡ್ ಬರಕ್ ಕಿಟತ್ತಾಗೈತಿ. ಅದೇ ನೋಡು, ಇದನ್ನು ಒಕ್ಕ
ಹೋಗ್ಲಿ ಬಿಡಜ ತಗೆ ಊಟ ತಗೊಂಬಂದತ್ತಲ್ಲ ನಡಿ ಉಣ್ಣ ನಡಿ. ಅಯ್ಯೋ ಯೋಟತ್ಗ ಬರೋದು ನೋಡ ನೀನೆಯ ಹೊಲ ಎಲ್ಲ ಹೊಡೆದು ಮುಗಿದ್ರು ಈಗ ಬುತ್ತಿ ಹೊತ್ಕೊಂಬಂದಾಳೆ ಮನೆಗೆ ಹೋಗೋ ಹೊತ್ನಾಗ. ಏನು ಆಗಲ್ಲ ಬಾರಜ ಅವೆಲ್ಲ ಇದ್ದವೆ. ಏನೋ ಹೆಚ್ಚು ಕಡಿಮೆ ಆಕತೆ ಒತ್ತಾಕತೆ. ಏನಾಗಲ್ ಬಾ ಉಣ್ಣ ನಡಿ. ಹಂಗಂತ ಹೇಳ ಭೀಮಣ್ಣ ಒಂದಿಟ ವಜ್ಜಿಗೆ ಇವತ್ ಮನೆಗ್ ಮಾಡ್ದಲ್ಲಿ ಎಲ್ಲ ಆಕತ್ತೆ ಅನ್ನಂಗ ಆಡ್ತಾನಿ ವಜ್ಜ. ಇವೆಲ್ಲ ಇದ್ದವೆ ಸಂಸಾರಗೊಳಗೆ ಮನೆ ಮಟ್ಟದಾಗೆ ಇವೆಲ್ಲ ಇದ್ದವೆ. ಆಕಜಿ ನಿನ್ ತಟ್ಟೆಗೆ ಹಾಕಜಿ ಹೊಟ್ಟಸತಿ. ಇವೆಲ್ಲ ಇದ್ದವೆ ಅಂತ ಹೇಳಿ ಈ ಮುದುಕರಿಗೆಲ್ಲ ಅರ್ಥಕತ್ತೆ ಹೇಳು. ಯೋಸ್ ಮಾತಾಡ್ತೀಯ ಪಾಪ ಹೊಟ್ಟಸ್ಕೊಂಡ ಬೆಳಗಿಂದ ಟ್ಯಾಕ್ಟ್ರಿ ಹೊಡೆದು ತಟ್ಟೆಗೆ ಹಾಕು. ಅಯ್ಯ ಬಾರಪ್ಪ ಉಣ್ ಬಾರಪ್ಪ ನಮ್ಮಿಬ್ರು ಕಿತ್ತಾಡ್ತಾಗೆ ಪಾಪ ನೀನ್ ಯಾಕೆ ಕಸ್ಕೊಂಡಿರ್ತೀಯ. ಅದೇನೋ ಅಂತಾರಲ್ಲ ತಂದೆ ತಾಯಿ ಜಾಗದಾಗೆ ಕೂಸ್ ಬಡವಾಯ್ತು ಅನ್ನಂಗೆ. ಬಾರಪ್ಪ ಉಣ್ ಬಾ. ಹಾಕಜಿ ಹಾಕು ತಟ್ಟೆಗೆ ಹಾಕು. ಏನ್ ತಗೊಂಬಂದಿಯಜ್ಜಿ? ರೊಟ್ಟಿ ಉಣ್ಗಾಯಿ ಪಲ್ಯ ತಗೊಂಬಂದಿ ಕಣಪ್ಪ. ರೊಟ್ಟಿ ಉಣ್ಗಾಯಿ ಪಲ್ಯನ ಹಾಕಜಿ. ಬಾಳ ದಿನ ಆಗಿತ್ತು ನಮ್ಮ ಮನೆಗೆ ರೊಟ್ಟಿ ತಟ್ರಿ ಅಂದ್ರೆ ರೊಟ್ಟಿನ ತಟ್ಟಲಿಲ್ಲ, ಬರೀ ಮುದ್ದೆನ ಮಾಡ್ತಾ ದಿನ. ರೊಟ್ಟಿ ತಿಂದ ಯೋಸ್ ದಿನ ಆಗಿತ್ತೇನ. ಹಾಕು. ಹೌದೇ ತಿನ್ನಪ್ಪ ಅದೆಷ್ಟು ಬೇಕಾ ಹೊಟ್ಟೆ ತುಂಬಾ ತಿನ್ನು. ತಗೊಂಬಂದಿನಿ. ತಗೊಳಪ್ಪ ತಿನ್ ತಗ ಹೊಟ್ಟೆ ತುಂಬಾ ತಿನ್ನು. ಸಂಕೋಚ ಪಟ್ಕೊಂಬೇಡ. ನಿನ್ಗೆ ಎಷ್ಟು ಬೇಕಾ ಸಾಕ್ಸ್ಕೊಂಡ್ ತಿನ್ನು. ಅಯ್ಯೋ ಎಲ್ಲ ಸಂಕೋಚ ತಂಬರಜಿ. ಊಟದಾಗೆ ಈ ಸಂಕೋಚ ಪಂಕೋಚ ಎಲ್ಲ ಪಟ್ಕಣಕ್ ಹೋಗಲ್ಲ. ಎಲ್ಲಿ ಊಟ ಸಿಕ್ತತಲ್ಲ ದಬಾಯಿಸಿ ಹೊಡಿಯೋದಾಟೆ ನನ್ ಕತೆ. ಹಂಗೆ ಇರ್ಬೇಕು ತಗ. ಹಂಗಿದ್ದಾಗೆ ಎಲ್ಲಿ ಹೋದ್ರು ನಾವು ಹೊಟ್ಟೆ ತುಂಬಿಸ್ಕೊಂಡ್ ಬದುಕ್ಬೋದು. ಬಾರ ರಂಗಜ್ಜ ನೀನ್ ಉಣ್ಣಲ್ವೇ? ಬಾ ಉಣ್ ಬಾ. ಕೊಡಜಿ ಅಜ್ಜಿಗೂ ಕೊಡು. ತಗೊಳಜ. ಅಜ್ಜಿ ಬಾರಿ ಮಸ್ತ್ ಆಗಿತ್ ಕಣಜಿ. ಉಂಡ್ಗಾಯಿ ಪಲ್ಯ ರೊಟ್ಟಿ ಬಾರಿ ಮಸ್ತ್ ಇತ್ ಕಣಜಿ. ಹೌದೇ ತಿನ್ ಹೊಟ್ಟೆ ತುಂಬಾ ತಿನ್. ಕಣಜಿ. ಇನ್ನೊಂದೇಳು ರೊಟ್ಟಿ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಯಾರಾಜಿ ಮಾಡಿದ್ದು ಪಲ್ಯ ಬಾರಿ ಚೆನ್ನಾಗೈತೆ. ನನ್ ಸೊಸೆ ಅಲ್ಲ ಬಾರಿ ಚೆನ್ನಾಗಿ ಮಾಡ್ತಾಳೆ ಉಣ್ಗಾಯಿ ಪಲ್ಯನ. ಅಕ್ಕಿನೇ ಮಾಡಿ ಬಿಸಿ ಬಿಸಿ ರೊಟ್ಟಿ ತಟ್ಟು ಕೊಟ್ಲು ಬುತ್ತಿ ಕಟ್ಟಿ. ಬಾರಿ ಚೆನ್ನಾಗಿ ಮಾಡಿದ್ ಕಣಜಿ. ಇಂಥ ಪಲ್ಯನ ನಾನು ಯಾವತ್ತೂ ತಿಂದುಲೋಗು. ನಮ್ಮ ಮನೆಗೂ ಮಾಡ್ತವೆ. ಒಂಚೂರು ಚೆನ್ನಾಗಿರಲ್ಲ ಕಣಜಿ. ಬಾರಿ ಚೆನ್ನಾಗಿ ಮಾಡಿದೀರ. ಹಂಗೆ ಮತ್ತೆ ಒಬ್ಬೊಬ್ರು ಕೈ ರುಚಿ ಗುಣ ಹೆಂಗೆ ಯೋನೆಯ ಮಸಾಲ ಹಾಕಿದ್ರು ಕೈ ರುಚಿ ಹಂಗಿರ್ತತಿ. ಕಣಜಿ. ರಂಗಜ್ಜ ಪುಣ್ಯ ಮಾಡಿದಾನೆ. ಅಂತ ಸೊಸೆ ಪಡಿಬೇಕೆ. ರುಚಿಯಾಗಿ ಅಡುಗೆ ಮಾಡಾಕ ಸೊಸೆ. ಕಣಪ್ಪ ಪುಣ್ಯ ಮಾಡಿದ್ದೆ. ಉಣ್ಣಪ್ಪ ಉಣ್ಣು ಹೊಟ್ಟೆ ತುಂಬ ಉಣ್ಣು. ಏನನ್ ಬೇಕೋ ಕೇಳಿ ಹಾಕಸ್ಕೊಂಡ್ ತಿನ್ನು. ಕಣಜ್ಜ ನಾನೇ ಸುಳ್ಳು ಹೇಳ್ತೀನ. ಅಯ್ಯೋ ಇಂಥ ರುಚಿಯಾಗಿರೋ ಊಟ ನಾನು ಯಾವತ್ತೂ ಉಂಡೆ ಇಲ್ಲ. ಅಯ್ಯೋ ನಮ್ಮನೆಗೂ ತಿಳಿ ಸಾರು ಮಾಡ್ತಾರೆ. ಅಯ್ಯೋ ಸಾರು ಯಾಸ್ಕೋಬೇಡ ಹಂಗಿರ್ತತಿ. ನೀನಾದ್ರೆ ರುಚಿಯಾಗಿ ಮಾಡಿಸ್ಕೊಂಡು ಉಣ್ತೀಯ ನೋಡು. ಅಯ್ಯೋ ನೀನ್ ಒಳ್ಳೆ ಭೀಮಣ್ಣ. ಆ ವಜ್ಜಿಗೆ ಹೇಳ್ತೀಯಲ್ಲ. ಆ ವಜ್ಜಿಗೆ ಎಂತ ತುಪ್ಪ ಕುಣ್ಣಕ್ಕಿಟ್ರುವ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಅದಕ್ಕೆ ಹೋಗಿ ಹೇಳ್ತೀಯಲ್ಲ ನೀನು. ಹೌದೇನು? ರಂಗಜ್ಜ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾನೇನು? ಕಣಪ್ಪ ಈ ವಜ್ಜ ಚೆನ್ನಾಗಿದ್ರು ಆಟೆ ಚೆನ್ನಾಗಿಲ್ಲದ್ರು ಆಟೆಯ. ಯಾವತ್ತು ಚೆನ್ನಾಗೈತೆ ಅಂತ ಹೊಗಳದೇ ಇಲ್ಲ. ಬರೀ ತೆಗಳದೆ. ಹಂಗೆ ಕಣಜಿ. ಮತ್ತೆ ಚೆನ್ನಾಗಿದ್ದವರಿಗೆ ಚೆನ್ನಾಗಿಲ್ಲ ಅನಿಸ್ತತೆ. ಈಗ ನಮಗ್ ಚೆನ್ನಾಗಿಲ್ದವ್ರಿಗೆ ಚೆನ್ನಾಗೈತೆ ಅನಿಸ್ತತೆ. ಒಬ್ಬೊಬ್ರಿಗೆ ಒಂದಂತಾರ ಅವ್ರ ಬಾಯಿ ರುಚಿಗೆ ತಕ್ಕಂಗೆ. ನಾನಂತೂ ಇವತ್ತು ತೃಪ್ತಿಯಿಂದ ಉಣ್ಣಪ್ಪ. ಇಂಥ ಊಟ ಎಲ್ಲ ಉಂಡಿರ್ಲಿಲ್ಲ. ಬಾರಿ ಚೆನ್ನಾಗಿತ್ತು ಕಣಜಿ. ಇನ್ನೊಂದೆರಡು ಹಾಕ್ಸ್ಕೊಳಪ್ಪ ರೊಟ್ಟಿನ. ಅಯ್ಯೋ ಬ್ಯಾಡ ಕಣಜಿ ಸಾಕು. ಹೊಟ್ಟೆ ತುಂಬೋತು. ಸಾಕು. ನಿನಗೆ ಇನ್ನೊಂದು ರೊಟ್ಟಿ ಹಾಕನೇನಜ? ಬ್ಯಾಡ ಸಾಕು. ಬಾ. ಅಜ್ಜಿ ನಾನು ಬರ್ತೀನಿ ಕಣಜಿ. ರಂಗಜ ಬರ್ತೀನಿ ಕಣಜ. ಸಾಯಂಕಾಲಕ್ಕೆ ಬಂದು ಕೊಟ್ಬಿಡು ದುಡ್ಡ. ನಾನು ನಿನ್ ಬರ್ತೀನಿ. ಅಜ್ಜಿ ಊಟ ಚೆನ್ನಾಗಿತ್ತು. ಬರ್ತೀನಿ ತಗ. ಸರಿ ಕಣಪ್ಪ ಹೋಗ್ ಬಾ. ಅಲ್ಕಂಡ್ ಭೀಮಣ್ಣ ಚೆನ್ನಾಗಿ ಹೊಡ್ದಿ ಹೆಂಗ್ ಹೊಲನ? ಮಸ್ತಾಗಿ ಹೊಡ್ದಿನ ಅಜ್ಜಿ. ನೀನ್ ಎಂದ ಯಾವತ್ತು ಯಾರ ಹತ್ರನೂ ಹೊಡ್ಸಿರಲ್ಲ ಹಂಗ್ ಹೊಡ್ತೀನಿ. ಕೇಳ ರಂಗಜ್ಜನ. ಹೆಂಗಪ್ಪ ಚೆನ್ನಾಗಿ ಹೊಡೆದ್ರೆ ಸಾಕು. ಚೆನ್ನಾಗಿ ಹೊಡ್ತೀನಿ ತಗ. ಬರ್ತೀನಿ ತಗ. ನಾನು ಬೇರೆ ಹೊಲ್ಕ್ ಹೋಗ್ಬೇಕು. ಓದ್ತಾಕತ್ತಿ. ಸರಿ ಹೋಗ್ ಬಾರಪ್ಪ. ಅರೇನೇನ ರಂಗಜ್ಜ? ಕಣ ಭೀಮಣ್ಣ ಹೋಗ್ಬಾ. ಸಾಯಂಕಾಲ ಮಂತ್ಯಾಗ ಬಂದು ಕೊಡ್ತೀನಿ ತಗ. ಸರಿ ಹಂಗೆ ಮಾಡು. ಪಾಪ ಚೆನ್ನಾಗಿ ಹೊಡೆದ್ ಕೊಟ್ಟ ಹೊಲನ. ಹೌದೇನು? ಹೆಂಗ ಚೆನ್ನಾಗಿ ಹೊಡ್ದನಲ್ಲಿ ಬಿಡತ್ತಗಿ. ಓಸಲಿ ಯಾಕೂ ಬೇಡ. ಶಂಕರಪ್ಪ ಕೊಟ್ಟು. ಇವನ್ ಬಾರಿ ಚೆನ್ನಾಗಿ ಹೊಡ್ದ. ನಾನು 7 ಹೊಡ್ಸಿದೆ. ಪಾಡತ್ ಬಿಡು. ಸರಿ ನಾನು ಉಂಡುದಾತು. ಅಲ್ಲಿ ಇಲ್ಲಿ ದುಂಡಿಗಳು ಕಲ್ಗಳೆಲ್ಲ ಬಿದ್ದವೆ. ಒಂದಿಟ್ಟು ದೊಡ್ಡ ದುಂಡಿಗಳು ಕಲ್ಗಳು ಎತ್ತಾಕ್ ಬರ್ತ ನಾನು. ನೀನು ಹೋಗೋದಿದ್ರೆ ಹೋಗು. ಸರಿ ನಾನು ಒಂದಿಟ್ಟು ಉಂಡುಲ್ಲ ಉಪವಾಸ ಅದೀನಿ. ನಾನು ಒಂದಿಟ್ಟ ಇಲ್ಲೇ ಉಂಡ್ಬಿಟ್ಟು ಹೋಗ್ಕೊಂಡ್ ತಗ. ಆಮೇಲೆ ಬರದ್ ನೀನ್ ನಿಧಾನಕ್ಕೆ.
ಹ್ಞೂ ಸರ್ ಹಂಗೆ ಮಾಡು. ಎಲ್ಲಿ ಮತ್ತೆ ಬೀಡಿ ಪಟ್ನ ತರ ಕೇಳಿದೆಲ್ಲ ತಂದ್ಯಾ? ಅಯ್ಯ ಇಲ್ಲಿ ಕಣಕ್ಕ ಅಂಗಡಿ ತಾವ್ ತರೋಣ ಅಂತಾನೆ ಹೋಗೋಣ ಅಂತ ಅನ್ಕೊಂಡು ದುಡ್ಡು ಇಟ್ಕೊಂಡ್ ಬಂದೆ. ಅಲ್ಲ ಮುಂದಕ್ಕೆ ಬಂದ್ಬಿಟ್ಟೆ, ಮರ್ತ್ ಬಿಟ್ಟು. ಅದಕ್ಕೆ ಮತ್ತೇನು ವಾಪಸ್ ಹಿಂದಕ್ಕೆ ಹೋಗೋದು ಅಂತ ಹೇಳಿ ತೋರ್ಲಿಲ್ಲ, ಹಂಗೆ ಬಂದೆ. ಅಯ್ಯೋ ನಿನ್ನ ಅದೇ ಕತೆ ಹೇಳಿದೀನಿ ತಗೊಂಬಾರಿ ಅಂತ ಹೇಳಿ ಮರ್ತು ಬಂದ್ಲಂತೆ. ಅಯ್ಯ ಒಂದಿನ ಸೇರ್ಲಿಲ್ಲ ಅಂದ್ರೆ ಏನಾಗಕ್ಕಿಲ್ಲ ತಗ. ಆಮೇಲೆ ಸಾಯಂಕಾಲಕ್ಕೆ ಹೋಗಿ ತಗೊಳ್ವಂತೆ. ಅಯ್ಯ ಉಂಡ್ ಮೇಲೆ ಒಂದ್ ಬೀಡಿ ಸೇದನ ಅಂತ ಅಂದ್ಕೊಂಡಿದ್ರೆ ನಾನು ಈಗ ಕೊಳ್ಳೆ ಸಾಯಂಕಾಲಕ್ಕೆ ಹೋಗಿ ತಗನಂತಿ ಅಂತಾಳೆ. ಅಯ್ಯ ನಿನ್ನ ಒಂದ ಸೇರ್ಲಿಲ್ಲ ಅಂದ್ರೆ ಏನು ನಿಂದೇನ್ ಪ್ರಾಣೇನ್ ಹೋಗಿಲ್ ತಗ. ಹೋಗಿ ಸೇದ್ವಂತ ಮನೆಗೆ ಹೋಗಿ. ಇನ್ನೇನ್ ಮಾಡಕ್ಕಾಕತಿ? ನಿನ್ ಜೊತೆಗೇನ್ ಜಗಳ ಆಡಕ್ಕಾಕತ್ತ? ಈಗೇನ್ ಜಗಳ ಆಡಿದ್ರೆ ಬರಂಗೈತಾ? ಅದರ ಗೊತ್ತೈತಲ್ಲ ಜಗಳ ಆಡಿದ್ರೆ ಏನ್ ಬರೋಕ್ಕಿಲ್ಲ ಅನ್ನೋದು. ಸರ್ ಅದೇನ್ ದುಂಡಿ ಕಲ್ಲು ಆರ್ಸ್ ಹೋಗು. ನಾನೊಂದಿಟ್ಟು ಉಂಡ್ಬಿಟ್ಟು ಹೋಗ್ಕೋನಿ. ನೋಡಿದ್ರಲ್ಲ ಗೆಳೆಯರೆ, ಹಿಂಗೆ ವಾಲ್ತಾಗೆ ಬುತ್ತಿ ಓದ್ಕೊಂಬಂದ್ರೆ ಅಜ್ಜಂದ್ರುಗಳಿಗೆ ಜೊತೆಗೆ ಬೀಡಿ ಪಾಟ್ನ ಹಿಡ್ಕೊಂಡ್ ಬರ್ಬೇಕು. ಹಿಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಹಿಂಗ್ ಬೈದಾಡ್ತಾರೆ. ನೋಡ್ರಿ ನಿಮ್ಗೂ ಹಿಂಗೆ ಈ ತರ ಏನಾರು ಅನುಭವಗಳು ಆಗಿದಾವ? ಹಿಂಗೇನಾರು ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.